ಸ್ನೇಹಿತರೆ, ನಾವು 17ನೇ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ನಿಂತಿದ್ದೀವಿ. ಎಲ್ಲ ಪಾರ್ಟಿಗಳು ವೋಟ್ ಕೊಡಿ ಅಂತ ಮತಭಿಕ್ಷೆಯನ್ನು ಆರಂಭಿಸೋ ಕಾಲ ಇದು. ನಾವು ಅಷ್ಟೇ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಂಡು ವೋಟ್ ಹಾಕಬೇಕು. ವೋಟಿಂಗ್ ಅನ್ನೋದು ಕೇವಲ ಹಕ್ಕಷ್ಟೇ ಅಲ್ಲ, ಅದು ಜವಾಬ್ದಾರಿ ಕೂಡ. ಅಂದಹಾಗೆ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಎಲೆಕ್ಷನ್ ಹೇಗಾಗುತ್ತೆ, ಅಲ್ಲಿ ಕೂಡ ಇಲ್ಲಿನ ಹಾಗೆ ನಾನಾ ಪಾರ್ಟಿಗಳು, ಸಾವಿರಾರು ಅಭ್ಯರ್ಥಿಗಳು ಚುನಾವಣೆಗೆ ನಿಂತ್ಕೋತಾರ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿರೋ ಚುನಾವಣಾ ಪದ್ಧತಿಗಳು ಯಾವುವು ಅನ್ನೋದನ್ನ ಇಲ್ಲಿ ನೋಡೋಣ. ಹಾಗೆ ಜಗತ್ತಲ್ಲಿ ಮತದಾನವನ್ನು ಕಡ್ಡಾಯಗೊಳಿಸಿರೋ ಅಥವಾ ಅತಿ ಹೆಚ್ಚು ಮತದಾನ ನಡೆಯೋ ದೇಶ ಯಾವುದಾದ್ರೂ ಇದೆಯಾ ಅನ್ನೋ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಮಾಡೋಣ. ಆದರೆ ಇಲ್ಲಿ ಸ್ವಲ್ಪ ಅಂಕಿಅಂಶಗಳಿರುತ್ತವೆ. ಅನುಮಾನ ಬಂದರೆ ರಿವೈಂಡ್ ಮಾಡಿಕೊಂಡು ನೋಡಿ. ಮೊದಲೇ ಹೇಳಿಬಿಡ್ತೀನಿ, ನಿಜಕ್ಕೂ ಈ ವಿಡಿಯೋ ಬುದ್ಧಿವಂತರಿಗೆ ಮಾತ್ರ. ಗೆಳೆಯರೇ, 2004ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ UPA ಇಡೀ ದೇಶದಲ್ಲಿ 35.9% ವೋಟನ್ನು ಪಡ್ಕೊಂಡಿತ್ತು. ಆದರೆ ಸರ್ಕಾರ ನಡೆಸಿದ್ದು UPAನೇ. 2014ರ ಚುನಾವಣೆಯಲ್ಲಿ BJPಗೆ ಬಂದಿದ್ದು ಕೇವಲ 31% ವೋಟುಗಳಷ್ಟೇ. ಉಳಿದ 69% ಮತದಾರರು BJP ವಿರುದ್ಧ ವೋಟ್ ಮಾಡಿದರು. ಆದರೂ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು BJPನೇ. ಇನ್ನು ಅಮೆರಿಕಾದ ಎಲೆಕ್ಷನ್ನಲ್ಲೂ ಅಷ್ಟೇ ಟ್ರಂಪ್ಗಿಂತ ಹೆಚ್ಚು ಮತ ಗಳಿಸಿದ್ದು ಹಿಲರಿ ಕ್ಲಿಂಟನ್. ಆದರೂ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದು ಟ್ರಂಪ್ಗೆ. ಅರೆ, ಇದೆಂಥ ಪ್ರಜಾಪ್ರಭುತ್ವ! ಹಾಗಾದ್ರೆ ಇಲ್ಲಿ ಬೇಡ ಅನ್ನೋ ಜನರ ಮಾತಿಗೆ ಬೆಲೆನೇ ಇಲ್ವಾ? ಸಾಮಾನ್ಯವಾಗಿ ಚುನಾವಣೆಗಳಲ್ಲಿ ಗಮನಿಸಿರ್ತೀರಿ, 4 ಜನ ನಿಂತಿರ್ತಾರೆ. ಒಟ್ಟು 3 ಲಕ್ಷ ವೋಟಿಂಗ್ ಆದರೆ ಅದರಲ್ಲಿ ಯಾರೋ ಒಬ್ಬ ಅಭ್ಯರ್ಥಿ 1 ಲಕ್ಷ ವೋಟ್ ತಗೋತಾನೆ. ಎರಡನೆಯ ಅಭ್ಯರ್ಥಿ 80,000 ತಗೊಂಡ. ಮೂರನೇವನು ಮತ್ತು ನಾಲ್ಕನೇವನು ತಲಾ 70 ಮತ್ತು 50,000 ವೋಟ್ ತಗೊಂಡ್ರು. ಈಗ ಗೆದ್ದವ್ರು ಯಾರು? 1 ಲಕ್ಷ ವೋಟ್ ತಗೊಂಡ ಅಭ್ಯರ್ಥಿನ. ಹಾಗಾದ್ರೆ ಉಳಿದ 2 ಲಕ್ಷ ಜನ ಅವನು ಬೇಡ ಅಂತಾನೆ ಅಲ್ವಾ ಬೇರೆಯವರು ವೋಟ್ ಮಾಡಿದ್ದು? ನಿಜ ಹೇಳಬೇಕು ಅಂದ್ರೆ ನಮ್ಮ ಚುನಾವಣಾ ಪದ್ಧತಿಯ ಅತಿ ದೊಡ್ಡ ಡಿಸ್ಅಡ್ವಾಂಟೇಜ್ ಅಲ್ವಾ ಇದು. ಇಲ್ಲಿ ಏನಾಗುತ್ತೆ ಅಂದ್ರೆ, ನಿಂತ ಅಭ್ಯರ್ಥಿಗಳ ಪೈಕಿ ಯಾರು ಕಡಿಮೆ ಕೆಟ್ಟವರು ಅನ್ನೋದನ್ನ ಮತದಾರ ನೋಡ್ತಾನೆ. ಹಾಗೆ ಕೆಲವು ಕಡೆ ಚುನಾವಣೆಯ ಹಿಂದಿನ ದಿನ ಯಾವ ಅಭ್ಯರ್ಥಿ ಅಥವಾ ಪಕ್ಷ ರಾತ್ರಿ ಕೆಲಸನ ಅತಿ ಹೆಚ್ಚಾಗಿ ಮಾಡ್ತು ಅನ್ನೋದು ಕೂಡ ಕೌಂಟ್ ಆಗುತ್ತೆ. ಜಾತಿ ಹಾಗೂ ಇನ್ನಿತರ ಲೆಕ್ಕಾಚಾರಗಳು ಕೆಲಸ ಮಾಡ್ತವೆ. ಮೀಡಿಯಾಗಳು ಹಾಗೂ ಪ್ರಚಾರದಿಂದ ಇನ್ಫ್ಲೂಯೆನ್ಸ್ಗೊಳಗಾಗಿ ಕೂಡ ವೋಟಿಂಗ್ ನಡೀತದೆ. ಇನ್ನು ಈ ಬಾರಿ ಎಲೆಕ್ಷನ್ ಅಂತೂ ಬಿಡಿ, ಚುನಾವಣಾ ಪೂರ್ವ ಮೈತ್ರಿಗಳು, ಮಹಾಮೈತ್ರಿಗಳು ಇರೋದ್ರಿಂದ ಅಲ್ಲೆಲ್ಲ ಕಾಲೆಳ್ಕೊಳ್ಳೋರು ಇರ್ತಾರೆ. ನಮ್ಮ ಅಭ್ಯರ್ಥಿನ ನಿಲ್ಲಿಸಲಿಲ್ಲ ಅನ್ನೋ ಕಾರಣಕ್ಕೆ 3ನೇ ಅಭ್ಯರ್ಥಿಗೆ ವೋಟ್ ಹಾಕೋರು ಕೂಡ ಕಡಿಮೆ ಏನಿರೋದಿಲ್ಲ. ಇಂಥ ಮೈತ್ರಿಗಳನ್ನು ಇಂಗ್ಲಿಷಲ್ಲಿ ಫ್ರೆನಿಮಿ ಅಂತ ಕರೀತಾರೆ. ಅಂದರೆ ಗೆಳೆಯನ ರೂಪದ ಶತ್ರು ಅಂತ. ಅದು ಚುನಾವಣಾ ಪೂರ್ವ ಮೈತ್ರಿಗಳಲ್ಲಿ ಸಾಮಾನ್ಯವಾಗುತ್ತೆ. ಅಂದಹಾಗೆ ಭಾರತದಲ್ಲಾಗೋ ಚುನಾವಣಾ ಪದ್ಧತಿ ಇದೆಯಲ್ಲ, ಅದನ್ನು FPTP ಅಂದರೆ ಫಸ್ಟ್ ಪಾಸ್ಟ್ ದ ಪೋಸ್ಟ್ ಎಲೆಕ್ಷನ್ ಸಿಸ್ಟಮ್ ಅಂತ ಕರೀತಾರೆ. ಇಂಥ ಪದ್ಧತಿ ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಜಗತ್ತಿನ 58 ದೇಶಗಳಲ್ಲಿರೋದು ಇಂಥದ್ದೇ ಚುನಾವಣಾ ಪದ್ಧತಿ. ಇನ್ನು ಆಸ್ಟ್ರೇಲಿಯಾದಲ್ಲಿ ಇನ್ಸ್ಟಂಟ್ ರನ್ ಆಫ್ ವೋಟಿಂಗ್ ಅನ್ನೋ ಪದ್ಧತಿ ಇದೆ. ಈ ಪದ್ಧತಿಯಲ್ಲಿ ಆದ್ಯತೆಯ ಮತ ಚಲಾವಣೆಗೆ ಅವಕಾಶ ಇರುತ್ತೆ. ಅಂದರೆ 4 ಜನ ಅಭ್ಯರ್ಥಿಗಳಿದ್ದಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ನನ್ನ ಮೊದಲ ಪ್ರಾಶಸ್ತ್ಯದ ಅಭ್ಯರ್ಥಿ, 2ನೇ, 3ನೇ ಮತ್ತು 4ನೇ ಪ್ರಾಶಸ್ತ್ಯದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬಹುದು. ಈ ಪದ್ಧತಿಯಲ್ಲಿ ಕಟ್ಟ ಕಡೆಯ ಅಂದರೆ ಅತಿ ಕಡಿಮೆ ಮತ ಗಳಿಸಿರೋ ಅಭ್ಯರ್ಥಿಯನ್ನು ಎಲಿಮಿನೇಟ್ ಮಾಡ್ತಾರೆ. ಹಾಗೆ ಮಾಡೋ ಮೊದಲು ಆತನಿಗೆ ವೋಟ್ ಮಾಡಿರೋ ಮತದಾರರು ತಮ್ಮ 2ನೇ ಪ್ರಾಶಸ್ತ್ಯದ ಮತಗಳನ್ನು ಯಾರಿಗೆ ಹಾಕಿದಾರೋ ಆ ಅಭ್ಯರ್ಥಿಗೆ ಈತನ ಮೊದಲ ಪ್ರಾಶಸ್ತ್ಯದ ಮತಗಳನ್ನು ಹಂಚಲಾಗುತ್ತೆ. ಹೀಗೆ ಮಾಡ್ತಾ ಬಂದು ಕಡೆಗೆ ಯಾವ ಅಭ್ಯರ್ಥಿ 50%ಕ್ಕಿಂತ ಹೆಚ್ಚು ಮತ ಗಳಿಸ್ತಾನೋ ಆತನನ್ನು ವಿಜಯಿ ಅಂತ ಘೋಷಿಸ್ತಾರೆ. ಒಂದು ವೇಳೆ ಇಬ್ಬರು ಅಭ್ಯರ್ಥಿಗಳು 50-50ರಷ್ಟು ತಗೊಂಡ್ರು ಅಂತ ಇಟ್ಕೊಳ್ಳಿ, ಆಗ ಮತ್ತೊಮ್ಮೆ ಚುನಾವಣೆ ನಡೆಯುತ್ತೆ. ಆಗ ಮತದಾರರಿಗೆ ಆ ಇಬ್ಬರಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋ ಅವಕಾಶ ಇರುತ್ತೆ. ಅಗೈನ್ 50%ಕ್ಕಿಂತ ಹೆಚ್ಚು ಮತ ಗಳಿಸಿದವರು ಗೆಲ್ತಾರೆ. ನಮ್ಮ ಭಾರತದ ರಾಷ್ಟ್ರಪತಿಗಳ ಆಯ್ಕೆಯಾಗೋದು ಇದೇ IRV ಅಂದರೆ ಇನ್ಸ್ಟಂಟ್ ವೋಟ್ ಆಫ್ ರನ್ನಿಂಗ್ ಪದ್ಧತಿ ಮೂಲಕ. ಇನ್ನು ಶ್ರೀಲಂಕಾದಲ್ಲಿ ಕಾಂಟಿಂಜೆಂಟ್ ವೋಟಿಂಗ್ ಸಿಸ್ಟಮ್ ಇದೆ. ಇಲ್ಲಿ ಕೂಡ IRV ಪದ್ಧತಿಯ ಹಾಗೇನೆ ಪ್ರಾಶಸ್ತ್ಯದ ಮತಗಳನ್ನು ಚಲಾವಣೆ ಮಾಡಲಾಗುತ್ತೆ. ಕಡೆಗೆ ಅತಿ ಹೆಚ್ಚು ಮತ ಗಳಿಸಿದ ಇಬ್ಬರನ್ನ ಉಳಿಸಿ ಮಿಕ್ಕವರನ್ನ ಎಲಿಮಿನೇಟ್ ಮಾಡ್ತಾರೆ. ಹಾಗೆ ಮಾಡುವಾಗ ಎಲಿಮಿನೇಟ್ ಆದ ಅಭ್ಯರ್ಥಿಗಳು ಪಡೆದ ಮತಗಳನ್ನು ಕೂಡ ಉಳಿದ ಇಬ್ಬರಿಗೆ ಹಂಚ್ತಾರೆ. ಅಲ್ಲಿ ಯಾರು 50%ಕ್ಕಿಂತ ಹೆಚ್ಚು ಮತ ತಗೋತಾನೋ ಅವನು ಗೆದ್ದ ಅಭ್ಯರ್ಥಿ ಅಂತ ಘೋಷಿಸ್ತಾರೆ. ಅಗೈನ್ ಇಲ್ಲಿ ಕೂಡ ಉಳಿದವರ ವೋಟುಗಳನ್ನು ಸೇರಿಸಿದ ನಂತರನೇ 50% ದಾಟೋದಾದರೆ ಇದು ಕೂಡ ಫೇರ್ ಎಲೆಕ್ಷನ್ ಅನ್ನಿಸ್ಕೊಳ್ಳೋದಿಲ್ಲ. ಇಲ್ಲೂ ಬೇಡ ಅಂತ ವೋಟ್ ಹಾಕಿದವರ ಮತಗಳನ್ನು ಅವರ ಅನುಮತಿಯ ವಿರುದ್ಧ ಅಭ್ಯರ್ಥಿಗೆ ಹಂಚಿಕೆ ಮಾಡಿದ ಹಾಗಾಗತ್ತೆ.
ಇನ್ನು ಬೆಲ್ಜಿಯಂ ಸೇರಿದ ಹಾಗೆ ವಿಶ್ವದ 80ಕ್ಕೂ ಹೆಚ್ಚು ದೇಶಗಳು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅನ್ನೋ ಪದ್ಧತಿಯನ್ನು ಅನುಸರಿಸ್ತಿವೆ. ಇಲ್ಲಿ ಯಾವುದೋ ಪಕ್ಷದ ಮುಖಂಡ ಚುನಾವಣೆಗೆ ಸ್ಪರ್ಧಿಸಿದ ಅಂತ ಇಟ್ಕೊಳ್ಳಿ, ಅವನು ಎಷ್ಟು ಶೇಕಡಾ ವೋಟ್ ಪಡಿತಾನೋ ಆತನ ಪಕ್ಷದ ಅಷ್ಟು ಪರ್ಸೆಂಟೇಜ್ ಸದಸ್ಯರಿಗೆ ಪಾರ್ಲಿಮೆಂಟ್ ಪ್ರವೇಶ ಮಾಡೋ ಅವಕಾಶ ಸಿಗುತ್ತೆ. ಉದಾಹರಣೆಗೆ 2014ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಪಡೆದದ್ದು ಶೇಕಡಾ 19.3ರಷ್ಟು ಮತಗಳು. ಹೀಗೆ ಪಡೆದ ಶೇಕಡವಾರು ಮತಗಳ ಆಧಾರದ ಮೇಲೆ ಆಯಾ ಪಕ್ಷದ ಸದಸ್ಯರಿಗೆ ಸಂಸತ್ತಲ್ಲಿ ಅವಕಾಶ ಕಲ್ಪಿಸಿಕೊಡುವ ಪದ್ಧತಿ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್. ಈ ಪದ್ಧತಿ ಒಂಥರ ಚೆನ್ನಾಗೇ ಇರುತ್ತೆ, ಆದರೆ ಯಾವ ಪಕ್ಷಕ್ಕೂ ಬಹುಮತ ಅಂತ ಸಿಗೋದು ಕಷ್ಟ. ಹೀಗಾಗಿ ಅತಿ ದೊಡ್ಡ ಪಕ್ಷವಾಗಿ ಆರಿಸಿ ಬಂದ ಅಥವಾ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ಪಕ್ಷ ಆಡಳಿತದ ಚುಕ್ಕಾಣಿ ಹಿಡಿಯುತ್ತೆ, ಅದು ಕೂಡ ಇನ್ನಿತರ ಪಕ್ಷಗಳ ಸಹಕಾರದ ಜೊತೆಗೆ. ಸಾಮಾನ್ಯವಾಗಿ ಸಮ್ಮಿಶ್ರ ಸರ್ಕಾರಗಳಿಗೆ ಆಯಸ್ಸು ಕಡಿಮೆ ಹಾಗೂ ಸದೃಢ ಆಡಳಿತವನ್ನು ನೀಡೋದರಲ್ಲಿ ಅವು ಯಶಸ್ವಿಯಾದ ಉದಾಹರಣೆ ಭಾರತದಲ್ಲಂತೂ ಇಲ್ಲ. ಇದರ ಜೊತೆಗೆ ಕ್ಷೇತ್ರವಾರು ಅಭ್ಯರ್ಥಿಗಳೇನಿರ್ತಾರೆ ಅವರಿಗೆ ಜನರ ಜೊತೆಗೆ ನೇರ ಸಂಪರ್ಕ ಇರಬೇಕಾದ ಅವಶ್ಯಕತೆಯೇ ಈ ಚುನಾವಣಾ ವ್ಯವಸ್ಥೆಯಲ್ಲಿ ಇರೋದಿಲ್ಲ. ಹಾಗಾಗಿ ಇದು ಕೂಡ ಅತ್ಯದ್ಭುತ ವ್ಯವಸ್ಥೆ ಅಂತೇನೂ ಅಲ್ಲ. ಇನ್ನು ಜರ್ಮನಿಯಂಥ ದೇಶಗಳು ಎರಡೆರಡು ವ್ಯವಸ್ಥೆಗಳನ್ನು ಆಯ್ಕೆ ಮಾಡಿಕೊಂಡಿವೆ. ಅವರು ಒಟ್ಟು ಸಂಸತ್ತಿನ ಸ್ಥಾನಗಳ ಪೈಕಿ ಶೇಕಡಾ 50ರಷ್ಟನ್ನು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಮಾಡಿದರೆ, ಉಳಿದ ಶೇಕಡಾ 50ರಷ್ಟನ್ನು FTTP ಪದ್ಧತಿಯ ಮೂಲಕ ಆಯ್ಕೆ ಮಾಡಿಕೊಳ್ತಾರೆ. ಇದು ಸ್ನೇಹಿತರೆ ವಿಶ್ವದ ವಿವಿಧ ದೇಶಗಳಲ್ಲಿರೋ ಮತದಾನದ ಪದ್ಧತಿ. ಇನ್ನು ಆರಿಜೋನಾ, ಕೊಲರಾಡೋ, ಮಿಸೌರಿ ಮತ್ತು ನಾರ್ತ್ ಡಕೋಟಾ ಮುಂತಾದ ದೇಶಗಳಲ್ಲಿ ನೀವು ವೋಟ್ ಮಾಡೋದಕ್ಕೆ ಮತಗಟ್ಟೆಗೆ ಹೋಗಬೇಕು ಅಂತೇನಿಲ್ಲ. ಅಲ್ಲಿ ಆನ್ಲೈನ್ ವೋಟಿಂಗ್ ವ್ಯವಸ್ಥೆಗೆ ಕೂಡ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಇದೆಲ್ಲದರ ಜೊತೆಗೆ ಒಂದು ವಿಷಯನ ನಿಮಗೆ ಹೇಳಲೇಬೇಕು. ಇಡೀ ವಿಶ್ವದಲ್ಲಿ ಮತದಾನವನ್ನು ಕಡ್ಡಾಯಗೊಳಿಸಿರೋ ದೇಶ ಅಂದರೆ ಅದು ಆಸ್ಟ್ರೇಲಿಯಾ. ಅಲ್ಲಿ ಪ್ರತಿಯೊಬ್ಬರೂ ಮತ ಚಲಾಯಿಸಲೇಬೇಕು. ಹಾಗೊಂದು ವೇಳೆ ಯಾರಿಗಾದರೂ ವೋಟ್ ಹಾಕೋದಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಅವರು ಅದಕ್ಕೆ ಸೂಕ್ತವಾದ ಕಾರಣನ ಕೊಡಬೇಕಾಗತ್ತೆ. ಹಾಗಾಗದೇ ಇದ್ದರೆ ಬೇಜವಾಬ್ದಾರಿ ಮಾಡಿದರೆ ಅಂಥವರನ್ನ ಶಿಕ್ಷೆಗೆ ಗುರಿಪಡಿಸಲಾಗುತ್ತೆ. ಮತದಾನ ಮಾಡದವರಿಗೆ ಕಾಮನ್ವೆಲ್ತ್ ಎಲೆಕ್ಟ್ರಲ್ ಆಕ್ಟ್ 1918ನ ಸೆಕ್ಷನ್ 245 ಪ್ರಕಾರ $20-50 ದಂಡ ವಿಧಿಸುತ್ತೆ ಆಸ್ಟ್ರೇಲಿಯಾ. ಸೊ ಅಲ್ಲಿ ಸಾಮಾನ್ಯವಾಗಿ ಯಾರು ವೋಟ್ ಹಾಕೋದನ್ನು ತಪ್ಪಿಸೋದಿಲ್ಲ. ವೋಟ್ ಮಾಡದೇ ಇರೋದು, ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳದೇ ಇರೋದನ್ನ ಆಸ್ಟ್ರೇಲಿಯನ್ನರು ಅವಮಾನ ಅಂತ ಭಾವಿಸ್ತಾರೆ. ನಮ್ಮಲ್ಲಿ ಕೂಡ ಇಂಥದ್ದೊಂದು ಕಾನೂನು ಜಾರಿಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆಗ ವೋಟ್ ಹಾಕೋದನ್ನು ಬಿಟ್ಟು ಎಲೆಕ್ಷನ್ ಮುಗಿದ ಮೇಲೆ ಬಾಯಿಗೆ ಬಂದ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಡ್ಕೊಳ್ಳೋ ಮಂಗಗಳಿರ್ತವಲ್ಲ, ಅವೆಲ್ಲವುಗಳಿಗೆ ಬಾಲ ಕಟ್ ಮಾಡಿದ ಹಾಗಾಗತ್ತೆ. ಏನಂತೀರಿ?